ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. 3 ಪ್ರತ್ಯೇಕ ತಂಡವಾಗಿ ಲೋಕಾಯುಕ್ತ ಅಧಿಕಾರಿಗಳಿಂದ ರೇಡ್ ಆಗಿದೆ ಅನ್ನುವ ಮಾಹಿತಿ. ಜಿಲ್ಲಾ ಆಸ್ಪತ್ರೆಯ ಹೆರಿಗೆ ವಾರ್ಡ್ ವೇಮ್ಸ್ ಜಿಲ್ಲಾ ಆಸ್ಪತ್ರೆ ಮೇಲೆ ದಾಳಿಯನ್ನ ಮಾಡಿರುವಂತಹ ಲೋಕಾಯುಕ್ತ ತನಿಖಾ ತಂಡ ನಿನ್ನೆ ಅಷ್ಟೇ ಬಿಜೆಪಿ ನಿಯೋಗ ತೆರಳಿ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟು ಬಂದಿತ್ತು. ಇಲ್ಲಿ ಜುಡಿಷಿಯಲಿ ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ, ನ್ಯಾಯಾಂಗ ತನಿಖೆ ಆಗಬೇಕು ಅಂತೇಳಿ ಅವರು ಆಗ್ರಹಿಸಿದ್ರು. ಇದರ ಬೆನ್ನಲ್ಲೇ ಇವತ್ತು ಜಿಲ್ಲಾ ಆಸ್ಪತ್ರೆಯ ಹೆರಿಗೆ ವಾರ್ಡ್ ಆಗಿರ್ಬೋದು ಅಥವಾ ಅಲ್ಲಿ ಜಿಲ್ಲಾ ಆಸ್ಪತ್ರೆ ಆಗಿರ್ಬೋದು, ಇಲ್ಲಿ ಲೋಕಾಯುಕ್ತ ತನಿಖಾ ತಂಡ 3 ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಿಕೊಂಡು ಹೋಗಿ ದಾಳಿಯನ್ನು ಮಾಡಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಮಾಡ್ತಾ ಬರ್ತಾ ಇತ್ತು. ಈಗ ನೀವೇನು ಗಮನಿಸ್ತಾ ಇದ್ರಿ, ಇದು ಈ ಕ್ಷಣದ ಲೈವ್ ದೃಶ್ಯಾವಳಿ. ಲೋಕಾಯುಕ್ತ ಅಧಿಕಾರಿಗಳು ನೋಡಿ ಅಲ್ಲಿ ಒಳಗಡೆ ಇರುವಂಥ ಲೈವ್ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ರಿ. ಲೋಕಾಯುಕ್ತ ಅಧಿಕಾರಿಗಳು ಈಗ ದಾಳಿಯನ್ನು ನಡೆಸಿದ್ದಾರೆ. ಪೊಲೀಸರು ಕೂಡ ಅಲ್ಲಿ ಆಗಮಿಸಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಒಳ ಪ್ರವೇಶ ಮಾಡ್ತಾ ಇರುವಂತಹ ದೃಶ್ಯಾವಳಿಯನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ರಿ. ಅಧಿಕಾರಿಗಳು, ಜಿಲ್ಲಾ ಆಸ್ಪತ್ರೆಯ ಅಧಿಕಾರಿಗಳು ಸಿಬ್ಬಂದಿಗಳನ್ನ ಕರೆಸಿ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂತ ಕೆಲಸವನ್ನ ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಹೋಗ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾ ರಾಧೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾ ರಾಧೆ, ಎಷ್ಟು ಜನರ ತಂಡ ಈಗ ದಾಳಿಯನ್ನ ಮಾಡಿದೆ? ಈ ದಾಳಿಯಲ್ಲಿ ಏನೆಲ್ಲ ಪರಿಶೀಲನೆ ಮಾಡುತ್ತೆ, ಮಾಹಿತಿ ಕೊಡೋದಾದ್ರೆ? ನಾಗೇಂದ್ರ ಬಾಬು, ಬಳ್ಳಾರಿಯಲ್ಲಿ ಬಾಣಂತಿ ಸಾವಿನ ಪ್ರಕರಣವನ್ನ ಬೆನ್ನು ಹತ್ತಿದ ರಿಪಬ್ಲಿಕ್ ಕನ್ನಡದಿಂದ ಇದು 3ನೇ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮೊದಲನೇದು ವಿಪಕ್ಷವನ್ನ ಎಚ್ಚರಿಸುವ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತು. ಅದಾದ ಬಳಿಕ ಸರ್ಕಾರವನ್ನು ಕೂಡ ಎಚ್ಚರಗೊಳಿಸಿ ಸಚಿವರು ಜಿಲ್ಲಾಸ್ಪತ್ರೆಗೆ ಭೇಟಿ ಮಾಡುವಂತೆಯೂ ಕೂಡ ಮಾಡ್ತು. ಇದೀಗ ಅಧಿಕಾರಿಯ ವರ್ಗವನ್ನು ಕೂಡ ರಿಪಬ್ಲಿಕ್ ಕನ್ನಡ ಎಚ್ಚರಿಸುವ ಕೆಲಸವನ್ನ ಮಾಡ್ತು. ಅದರ ಫಲವಾಗಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲಿಸಿಕೊಂಡು ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯ ವಿವಿಧ ಡಿಪಾರ್ಟ್ಮೆಂಟ್ಗಳಿದ್ವು. ಆ ಎಲ್ಲ ಡಿಪಾರ್ಟ್ಮೆಂಟ್ಗಳ ಮೇಲೆ ಈಗ 25ಕ್ಕೂ ಹೆಚ್ಚು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿರ್ತಕ್ಕಂಥ ಉಗ್ರಾಣವಾಗಿರ್ಬೋದು, ಹೆರಿಗೆ ವಾರ್ಡ್ ಆಗಿರ್ಬೋದು, ಓಟಿ ಆಗಿರ್ಬೋದು, ಇಲ್ಲೆಲ್ಲ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಆವರಿಸಿದ್ದಾರೆ. ಅವರೆಲ್ಲರೂ ಕೂಡ ಈಗ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಕೇವಲ ಬಳ್ಳಾರಿ ಜಿಲ್ಲಾಸ್ಪತ್ರೆ ಮಾತ್ರ ಅಲ್ಲ, ವಿಮ್ಸ್ ಆಸ್ಪತ್ರೆಯಲ್ಲೂ ಕೂಡ ಒಂದಷ್ಟು ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಈ ಒಂದು ಅಂದ್ರೆ ಈ ಅಧಿಕಾರಿಗಳ ನೆಗ್ಲಿಜೆನ್ಸಿ ಆಗಿರ್ಬೋದು, ಸರ್ಕಾರದ ನೆಗ್ಲಿಜೆನ್ಸಿ ಆಗಿರ್ಬೋದು, ಜೊತೆಗೆ ವಿಪಕ್ಷದ ನೆಗ್ಲಿಜೆನ್ಸಿ ಆಗಿರ್ಬೋದು, ಇದರ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಬಿತ್ತರಿಸ್ತಾ ಬರ್ತಾ ಇತ್ತು. ನಿನ್ನೆ ಒಂದು ದೊಡ್ಡ ಅಭಿಯಾನವನ್ನ ಕೂಡ ಮಾಡಿ ಸಂಬಂಧಪಟ್ಟ ಎಲ್ಲ ಸಚಿವರನ್ನು ಕೂಡ ಪ್ರಶ್ನೆ ಮಾಡಿತ್ತು. ಅದರ ಫಲವಾಗಿ ಎಲ್ಲರೂ ಕೂಡ ಎಚ್ಚೆತ್ತಿದ್ದಾರೆ. ಈಗ ವಿಪಕ್ಷ ಬಳ್ಳಾರಿ ಜಿಲ್ಲಾಸ್ಪತ್ರೆಯ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ, ಅಧಿಕಾರಿಗಳು ಒಳಗಡೆ ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ಇವತ್ತು ಸಂಜೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಬಂದು ಪರಿಶೀಲನೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಬಾಣಂತಿಯರ ಏನು ಸಾವಿಗೀಡಾಗಿದ್ರು ಅವರ ಕುಟುಂಬಸ್ಥರನ್ನು ಕೂಡ ಇವತ್ತು ಮೀಟ್ ಮಾಡಿ ಅವರಿಗೆ ಸಂತಾಪವನ್ನ ಒಂದಷ್ಟು ಧೈರ್ಯವನ್ನು ತುಂಬುವ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ರಿಪಬ್ಲಿಕ್ ಕನ್ನಡ ಮಾಡಿರ್ತಕ್ಕಂಥ ಫಲಶ್ರುತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾಗೇಂದ್ರ ಬಾಬು. ಎಸ್ ರೇಣುಕಾ ರಾಧೆ, ಇಲ್ಲಿಗೆ ಮುಗ್ದಿಲ್ಲ. ಇಷ್ಟು ದಿನ ಈ ಮುಂದೆ ಯಾರು ಆಗ್ಬಾರ್ದು, ಯಾವುದೇ ಒಂದು ರೀತಿಯಿಂದ ಸಾವು ಆಗ್ಬಾರ್ದು ನಿರ್ಲಕ್ಷ್ಯಕ್ಕೆ. ಜೊತೆಗೆ ಇಲ್ಲಿ ಇರುವಂತ ನಮ್ಮ ಅಜೆಂಡಾ ಏನು ಅಂತಂದ್ರೆ, ಇಷ್ಟು ಸಾವುಗಳಿಗೆ ಕಾರಣಕರ್ತರು ಯಾರು ಅವ್ರು ಗೊತ್ತಾಗಬೇಕು ತನಿಖೆಯಿಂದ. ಥ್ಯಾಂಕ್ ಯು ರೇಣುಕಾ ರಾಧೆ. ನೋಡಿ, ಈಗ ನಾವು ಪಬ್ಲಿಕ್ನ ಒಂದು ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸೋದಕ್ಕೆ ಮುಂದಾಗ್ತಾ ಇದ್ದೀವಿ. ಸಾಕಷ್ಟು ಜನ ಕರೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ನಮ್ಮ ವೀಕ್ಷಕರು ಕರೆ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ಕೂಡ ಹಂಚ್ಕೊಳ್ತಿದ್ದಾರೆ. ಧಾರವಾಡದಿಂದ ಈಗ ನಮ್ಮೊಂದಿಗೆ ಸುನಿಲ್ ಕುಲಕರ್ಣಿ ಅನ್ನೋರು ಕರೆ ಮಾಡಿದ್ದಾರೆ. ನಮ್ಮೊಂದಿಗೆ ಇದ್ದಾರೆ ಅವರು. ಸುನಿಲ್ ಅವರೇ, ನಮಸ್ಕಾರ. ಸುನಿಲ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಸಂಪರ್ಕ ಕಡಿತ ಆಗಿದೆ. ಅವರದು ಕರೆ ಮಾಡ್ತಿದ್ದಾರೆ, ಮತ್ತೊಮ್ಮೆ ಪ್ರಯತ್ನವನ್ನ ಪಡ್ತಿದ್ದಾರೆ. ಸಂಬಳ ಸರ್ಕಾರದ್ದು, ಕೆಲಸ ಸರ್ಕಾರದ್ದು, ಆದರೆ ಇವರ ಸೇವೆ ಮಾತ್ರ ಖಾಸಗಿ ಆಸ್ಪತ್ರೆಯಲ್ಲಿ. ಮೂರ್ತಿ ಅನ್ನೋರು ಒಬ್ರು ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ.
ನಮಸ್ತೆ ಸರ್. ಈಗ ಗೌರ್ಮೆಂಟ್ ಹಾಸ್ಪಿಟ್ಲು ಎಲ್ಲ ಇದೆ ಸರ್. ಎಲ್ಲ ಪ್ರೈವೇಟಲ್ಲಿ ಕ್ಲಿನಿಕ್ ಮಾಡ್ಕೊಂಡಿದ್ದಾರೆ. ಡ್ಯೂಟಿಗೆ ಹೋಗ್ತಾರೆ, ಬಂದು ಸೈನ್ ಹಾಕ್ತಾರೆ, ಡ್ಯೂಟಿಗೆ ಹೋಗ್ತಾರೆ. 1 ಅವರ್ ಡ್ಯೂಟಿ ಮಾಡ್ತಾರೆ. ಡಾಕ್ಟ್ರುಗಳೆಲ್ಲ ಪ್ರೈವೇಟ್ ಕ್ಲಿನಿಕ್ ಮಾಡ್ಕೊಂಡು ಹೋಗ್ತಾರೆ, ಸರಿಯಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇಲ್ಲ. ಹ್ಮ್ ಡಾಕ್ಟ್ರುಗಳು ಥರ ಇದೆ ಸರ್, ಎಲ್ಲ ಹಾಸ್ಪಿಟ್ಲಿಗೂ ಇದೆ ಸರ್ ಪ್ರಾಬ್ಲಮ್ಮು. ಹ್ಮ್ ನಾಗರಿಕರಿಗೆ ಸರಿಯಾಗಿ ಟ್ರೀಟ್ಮೆಂಟು ಕೊಡ್ತಾ ಇಲ್ಲ. ಒಳ್ಳೆ ಹ್ಮ್ ಎಲ್ಲ ನಮ್ಮ ರಾಜ್ಯದ ಎಲ್ಲ ಹಾಸ್ಪಿಟಲ್ಗಳು ಇದೇ ಸಮಸ್ಯೆ ಸರ್. ಹ್ಮ್ ರಾಜ್ಯದೆಲ್ಲ ಎಲ್ಲ ಕಡೆನೂ ಇದೆ ಸಮಸ್ಯೆ ಮೂರ್ತಿ ಅವರೇ. ಹಾಂ ಹೌದು ಸರ್, ಅದಕ್ಕೆ ಕಾರ್ಯ ಮಾಡಿದ್ದು. ಸಂಬಳ ಕೆಲಸ ಎಲ್ಲ ಸರ್ಕಾರದ ಬೇಕಾಗುತ್ತೆ ಇವ್ರಿಗೆ, ಹೌದು ಸರ್. ಆದ್ರೆ ಸೇವೆ ಮಾತ್ರ ಜನರಿಗಲ್ಲ. ಖಾಸಗಿ ಅವ್ರು ಆಸ್ಪತ್ರೆ ಏನಾದ್ರು ಪ್ರೈವೇಟ್ನಾಗ ಎಲ್ಲರೂ ಒಂದೊಂದು ಕ್ಲಿನಿಕ್ ಮಾಡ್ಕೊಂಡಿದ್ದಾರೆ ಸರ್. 1 ಅವರ್ ಡ್ಯೂಟಿ ಮಾಡ್ತಾರೆ, ಸೈನ್ ಹಾಕ್ತಾರೆ, ಹೋಗ್ತಾರೆ. ಕೇಳಿದ್ರೆ ನಾಗರಿಕರು ಕೇಳಿದ್ರೆ ಮೀಟಿಂಗ್ ಇದೆ, ಅಲ್ಲಿದೆ ಇಲ್ಲಿದೆ, ಹೋಗಿದ್ದಾರೆ ಬರ್ತಾರೆ. ಯಾವ ಮೀಟಿಂಗು ಅದು? ಯಾವ ಮೀಟಿಂಗ್ ಗೊತ್ತಿಲ್ಲ ಸರ್. ಹೇಳ್ತಾರೆ ಮೀಟಿಂಗ್ ಹೋಗಿದ್ವಿ, ಅಲ್ಲಿ ಹೋಗಿದ್ದಾರೆ, ಇಲ್ಲಿ ಹೋಗಿದ್ದಾರೆ, ಬರ್ತಾರೆ. ಹ್ಮ್ ನಾವು ವಾರದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೆ ಒಂದಿನ ಟ್ರೀಟ್ಮೆಂಟ್ ತಗೋಕ್ ಆಗ್ತಾ ಇಲ್ಲ. ಹ್ಮ್ ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡನ ಬಳ್ಳಾರಿನಾಗ ಏನಾಗ್ತಿದೆ ಅಂತೇಳಿ ನಿರಂತರವಾಗಿ ನಾವು ಸುದ್ದಿ ಮಾಡ್ತಾ ಇದೀವಿ. ನೋಡ್ತಾ ಇದ್ದೀವಿ ಸರ್. ಏನ್ ಅನ್ಸುತ್ತೆ ನಿಮ್ಗೆ ಬಳ್ಳಾರಿದು ಆ ಸಾವುಗಳ ವರದಿ ನೋಡಿದಾಗ? ಅದೇ ಸರ್, ತುಂಬಾ ಪ್ರಾಬ್ಲಮ್ ಸರ್. ಈ ತರ ಆಗ್ಬಾರ್ದು, ಹ್ಮ್ ಈ ತರ ಆಗ್ಬಾರ್ದು ಸರ್. ಗೌರ್ಮೆಂಟ್ ಬಳ್ಳಾರಿನಲ್ಲಿ 8-9 ಜನ ಬಾಣಂತಿ ಇರ್ತಾರೆ, ಮಗು ಸತ್ತಿದೆ. ಹ್ಮ್ ಬಹಳ ನಾಗರಿಕರಿಗೆ ಬಹಳ ತೊಂದರೆ. ಅವ್ರಿಗೇನು ಗೌರ್ಮೆಂಟ್ ಸಂಬಳ ತಂದರೆ ಅವ್ರು ಆರಾಮಾಗಿರ್ತಾರೆ. ಜನಸಾಮಾನ್ಯರು, ರೈತರಿಗೆ ಕಷ್ಟ. ಕರೆಕ್ಟ್. ಥ್ಯಾಂಕ್ ಯು ಮೂರ್ತಿ ಅವರೇ. ಬಳ್ಳಾರಿಯಿಂದ ರಮೇಶ್ ಅವರು ನಮ್ಮ ಕರೆ ಮಾಡಿದ್ದಾರೆ. ರಮೇಶ್ ಅವರು ನಮಸ್ಕಾರ. ಸರ್ ನಮಸ್ಕಾರ. ನಾನು BV ರಮೇಶ್ ಅಂತ ಮಾತಾಡೋದು. ಸರ್ ಇದು ಈಗಾಗಲೇ ತಮ್ಮ ರಿಪಬ್ಲಿಕ್ ಕನ್ನಡ ಚಾನಲಿಂದ ಲೋಕಾಯುಕ್ತರಿಗೆ ಮಾಹಿತಿ ಹೋಗಿದೆ. ಅಲ್ಲಿಂದ ಲೋಕಾಯುಕ್ತರು ಕೂಡ ಬಂದಿದ್ದಾರೆ. ತುಂಬ ಸಂತೋಷನೇ, ಒಳ್ಳೆ ಕೆಲಸ ಮಾಡಿದ್ದೀರಿ. ಒಂದು. ಎರಡನೇದು, ಯಾವ್ಯಾವ ಡಾಕ್ಟ್ರು ಇಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಕೆಲಸ ಮಾಡ್ತಾರೋ ಅವರು ಯಾವ್ಯಾವ ಆಸ್ಪತ್ರೆಗೆ ಹೋಗಿ ಕನ್ಸಲ್ಟೆಂಟ್ ಆಗಿ ಅಲ್ಲಿ ಹೋಗಿ ಕೆಲಸ ಮಾಡ್ತಾರೋ ಎರಡನ್ನೂ ಕೂಡ ಟ್ಯಾಲಿ ಮಾಡಿಬಿಟ್ಟು ಇವ್ರು ಕೆಲಸ ಮಾಡ್ತಿದಾರೋ ಇಲ್ಲೋ ಅನ್ನೋದನ್ನು ಕೂಡ ಬ್ಲಾಸ್ಟ್ ಮಾಡ್ಬೋದಲ್ಲ ಸರ್? ಅವ್ರು ಯಾವ ಆಸ್ಪತ್ರೆಗೆ ಹೋಗ್ತಾರೆ ಅಲ್ಲೆಲ್ಲ ಟೈಮಿಂಗ್ಸ್ ಎಲ್ಲ ಗೊತ್ತಾಗ್ಬಿಡುತ್ತೆ, ಎಲ್ಲ ಸಿಕ್ಕಾಕೋತಾರೆ. ಮತ್ತೆ ಸಾಧ್ಯವಾದ್ರೆ ನಿಮ್ಮ ರಿಪೋರ್ಟರ್ಗಳು ಈ ಆಸ್ಪತ್ರೆ ಟಾಪ್ ಅಲ್ಲಿ ತಾರಸಿ ಮೇಲ್ಗಡೆ ಒಂದು ರಾಶಿ ಕಚರಾಗಳು ತುಂಬಿದ್ದಾರೆ. ಒಂದು ರಾಶಿ ಕಚರಗಳ ಅನ್ವಾಂಟೆಡ್ ಎಲ್ಲ ಮೇಲ್ಗಡೆ ತುಂಬಿದ್ದಾರೆ ತಾರಸಿ ಮೇಲೆ. ಅತಿಯಾಗಿ ಮಳೆ ಬಂತು ಅಂದ್ರೆ ಕುಸ್ತು ಬೀಳ್ಬೋದಲ್ವಾ? ದಯವಿಟ್ಟು ಮೇಲ್ಗಡೆ ಒಂದ್ಸತಿ ಹೋಗಿ ನೋಡೋಕೆ ಹೇಳಿ ಸರ್. ಆಮೇಲೆ ಯಾರೋ ಮಿನಿಸ್ಟ್ರು ಬರ್ತಾರೆ ಅಂತ ಮಾತ್ರ ಎಲ್ಲ ಕ್ಲೀನ್ ಮಾಡೋದ್ರಲ್ಲಿ ನಾನ್ ಸೆನ್ಸ್ ಇದು. ರೋಗಿಗಳು ಇರ್ತಕ್ಕಂಥ ಜಾಗದಲ್ಲಿ ನಿತ್ಯ ಶುಚಿತ್ವ ಇರಬೇಕು. ಅದು ಬಿಟ್ಟು ಯಾರೋ ಮಿನಿಸ್ಟ್ರು ಬರ್ತಾರೆ, ದಿನೇಶ್ ಗುಂಡೂರಾವ್ ಬರ್ತಾರೆ ಅಂದ್ಬಿಟ್ಟು ಕ್ಲೀನ್ ಮಾಡೋದ್ರೆ ಏನಂದ್ರೆ ಇದು ಅಷ್ಟರಲ್ಲಿ ನಾನ್ ಸೆನ್ಸ್ ಸರ್ ಇದು. ರಮೇಶ್ ಅವರು ನೋಡಿ, ಈಗ ಸಚಿವರು ಹೋಗ್ತಾರೆ ಅಂತೇಳಿ ಅಲಂಕಾರ ಸಿಂಗಾರ ಎಲ್ಲ ಮಾಡ್ತಾವ್ರೆ. ಅಲ್ಲಿ ಕ್ಲೀನ್ ಆಗಿ ಇಟ್ಕೊಳ್ಬೇಕಾ ಅದನ್ನ ಆಸ್ಪತ್ರೆನ? ರೋಗಿಗಳು ನಿತ್ಯ ಬಾಳ್ತಕ್ಕಂಥ ಜಾಗದಲ್ಲಿ, ಆರೋಗ್ಯ ಆಗ್ಬೇಕಾದಂತ ಜಾಗದಲ್ಲಿ ಕ್ಲೀನ್ನೆಸ್ ಇಲ್ಲ ಅಂತಂದ್ರೆ ಮಿನಿಸ್ಟ್ರು ಬಂದ ಕ್ಲೀನ್ನೆಸ್ ನೋಡಿ ಯಾವೊಂದೇ ಅವನು ಅಧಿಕಾರಿ, ಅವನು ಯಾವ ಸೂಪರ್ಡೆಂಟ್ ಯಾರು, RMO ಯಾರು? ನಾನ್ ಸೆನ್ಸ್. ಥ್ಯಾಂಕ್ ಯು. ಸಂಬಳ ತಿಂತಾರೆ, ಸರ್ಕಾರಕ್ಕೆ ಮೋಸ ಮಾಡ್ತಾರೆ. ಥ್ಯಾಂಕ್ ಯು ರಮೇಶ್ ಅವರ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡೋದಕ್ಕೆ. ಈಗ ಬಳ್ಳಾರಿಯಿಂದ ಪ್ರಶಾಂತ್ ಅವರನ್ನವರು ಕರೆ ಮಾಡಿದ್ದಾರೆ. ಪ್ರಶಾಂತ್ ಅವರು, ಏನಾಗ್ತಾ ಇದೆ ಬಳ್ಳಾರಿಯಲ್ಲಿ? ಕರೆ ಕಟ್ ಆಗಿದೆ. ನೋಡಿ, ತುಂಬ ಜನ ಕರೆ ಮಾಡ್ತಿದ್ದಾರೆ ನಮಗೆ. ಮಾಡಿ ತುಂಬ ಜನ ಕಂಪ್ಲೇಂಟ್ಗಳನ್ನು ಮಾಡ್ತಿದ್ದಾರೆ. ಯಾರ ಹತ್ರ ಹೇಳ್ಕೊಳ್ಳೋದು? ಇವತ್ತು ಸರಿ ಹೋಗುತ್ತೆ ಅಂತ ಎಲ್ಲರೂ ಅಂದ್ಕೋತಾರೆ, ಆದರೆ ಅದು ಸರಿ ಹೋಗಲ್ಲ. ನಾಳೆ ಮತ್ತೆ ಅದೇ ರಿಪೀಟ್ ಆಗುತ್ತೆ. ಒಂದು ತಿಂಗಳು ಟಿ ವಿನಲ್ಲಿ ಬಂದ್ಬಿಡ್ತು, ಇನ್ನೊಂದು ಕರೆಕ್ಟಾಗಿ ನಾವು ಕೆಲಸ ಮಾಡೋಣ, ಒಂದು ವಾರ ನಮ್ಮನ್ನು ಎಲ್ಲ ವಾಚ್ ಮಾಡ್ತಿರ್ತಾರೆ ಅಂತ ಒಂದು ವಾರ ಮಾಡ್ತಾರೆ. ಆಮೇಲೆ ಅದೇ ರಾಗ, ಅದೇ ಹಾಡು. ಒಂದು ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದ ಸಂದರ್ಭದ ದೃಶ್ಯವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ತುಂಬ ಜನ ಕರೆ ಮಾಡ್ತಿದ್ದಾರೆ. ಕರೆ ಮಾಡಿ ತುಂಬ ಜನ ಬೇಸರವನ್ನು ಕೂಡ